ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಭಕ್ತಿಪೂರ್ವವಾಗಿ ನೆರವೇರಿತು. ವಾರ್ಷಿಕೋತ್ಸವ ಅಂಗವಾಗಿ ಮಹಾರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಮಹಾರಥೋತ್ಸವಕ್ಕೆ ಸಾಗರ ಹೊಸನಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ರಥವನ್ನ ಎಳೆಯುವ ಮೂಲಕ ಭಕ್ತಿಯನ್ನ ಸಲ್ಲಿಸಿದ್ರು. ಸುಡು ಬಿಸಿಲಿನ ನಡುವೆಯೂ ಆಗಮಿಸಿದ್ದ ಭಕ್ತರಿಗೆ ಶ್ರೀ 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 ಡಾಕ್ಟರ್ ಶಿವಕುಮಾರ್ ಭಕ್ತರ ಬಳಗದಿಂದ ತಂಪಾದ ಪಾನೀಯಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇದಕ್ಕೂ ಮೊದಲು ನಿನ್ನೆ ಸಂಜೆ ದೇವಸ್ಥಾನದಲ್ಲಿಯೇ ಭಜನಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಶ್ರೀರಾಮ ಭಜನಾ ಮಂಡಳಿ ಹಾಗೂ ಶ್ರೀರಾಮೇಶ್ವರ ಭಜನಾ ಮಂಡಳಿಗಳಿಂದ ಭಕ್ತಿಪೂರ್ವ ಭಜನೆಗಳು ನಡೆಯಿತು. ಕಾರ್ಯಕ್ರಮದಲ್ಲಿ ವಾರ್ಷಿಕೋತ್ಸವದ ಮಹತ್ವದ ಕುರಿತು ಶಾಸಕರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಇತರ ಗಣ್ಯರು ಸಹ ಉಪಸ್ಥಿತರಿದ್ದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ನೋಡಿ, ರಿಪ್ಪನ್ಪೇಟೆಯ ಮಹಾಗಣಪತಿ ಒಂದು ಶಕ್ತಿಯುತವಾದಂತಹ ಮಹಾಗಣಪತಿ ದೇವಸ್ಥಾನ ಇದೆ. ಇವತ್ತು ರಥೋತ್ಸವ ನಡೀತಾ ಇದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲ ಭಕ್ತಾದಿಗಳು ನೆರವೇರಿಸಿದ್ದಾರೆ. ಈ ಮಹಾಗಣಪತಿಯಲ್ಲಿ ಕೇಳೋದಿಷ್ಟೇ, ನಮ್ಮ ತಾಲೂಕು, ರಾಜ್ಯ, ದೇಶ ಎಲ್ಲೂ ಸಹ ನಮಗೆ ಯಾವುದೇ ಅನಾಹುತ ಆಗದೆ, ಯಾವುದೇ ವಿಘ್ನ ಬರ್ದಂಗೆ ನಮ್ಮನ್ನ ರಕ್ಷಣೆ ಮಾಡಪ್ಪ ಅಂತ ಮಹಾಗಣಪತಿ ಕೇಳ್ಕೊಳ್ತೀವಿ. ಸಾರ್ವಜನಿಕರಲ್ಲಿ ಆಸಕ್ತಿ ಜಾಸ್ತಿ ಇದೆ. ಇವತ್ತು ಭಕ್ತಾದಿಗಳು ತುಂಬಾ ಜನ ಬಂದಿದ್ದಾರೆ. ಇಲ್ಲಿ ಅನ್ನ ಸಂತರ್ಪಣೆ ನಡೀತದೆ ಮತ್ತು ರಥೋತ್ಸವ ನಡೀತದೆ. ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾರೆ. ಇಲ್ಲೊಂದು ಶಕ್ತಿ ಇದೆ. ಆ ಶಕ್ತಿ ಮಹಾಗಣಪತಿಗೋಸ್ಕರ ಬಹಳ ಜನ ಬಂದಿದ್ದಾರೆ. ಈ ಸಂಭ್ರಮದಲ್ಲಿ ನಾನು ಸಹ ಶಾಸಕನಾಗಿ ರಥ ಎಳೆಯುವ ಪ್ರಥಮ ಬಾರಿ ರಥ ಎಳಿಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನಮಗೆ ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ ಕೇಳ್ಕೊಳ್ತೀನಿ. ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ರಥೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ಸರಿಯೂ ಸಹ ನಮ್ಮ ಭಕ್ತವೃಂದ ರಿಪ್ಪನ್ಪೇಟೆಯ ಇವರ ವತಿಯಿಂದ ಉಚಿತವಾಗಿ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆಯೇ ಶ್ರೀಗಳ ಕಾರ್ಯಕ್ರಮಕ್ಕೂ ಸಹ ನಾವು ರಿಪ್ಪನ್ಪೇಟೆಯಲ್ಲಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತೆ ಸಾಗರ ಹೊಸನಗರ ಕ್ಷೇತ್ರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರು ಸಹ ಬಂದು ಮಜ್ಜಿಗೆಯನ್ನು ಕುಡಿಯುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನವಾದ ಒಂದು ರಂಗು ನೀಡಿದ್ದಾರೆ. ಇದು ಸ್ವಾಮಿಯ ಸೇವೆ ಅಂತ ಹೇಳಿ ಮಾಡ್ತಾ ಇದ್ದೇವೆ, ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೂ ಇಲ್ಲ. ಸಹಕರಿಸಿದ ರಿಪ್ಪನ್ಪೇಟೆ ಸಮಸ್ತ ಜನತೆಗೆ ಹಾಗೂ ಸಿದ್ಧಿವಿನಾಯಕ ಸ್ವಾಮಿಯ ಮಂಡಳಿಯವರಿಗೂ ಹೃತ್ಪೂರ್ವಕವಾಗಿ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ರಥೋತ್ಸವ ಸಮಯದಲ್ಲಿ ಸಿದ್ಧಗಂಗಾ ಸ್ವಾಮೀಜಿಯ ಭಕ್ತರಿಂದ ಎಲ್ಲ ಭಕ್ತರಿಗೆ ಈ ಬಿಸಿಲಿನ ತಾಪಕ್ಕೆ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿದೆ. ಅವರಿಗೆ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಮತ್ತು ಆಡಳಿತ ಮಂಡಳಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇದೇ ರೀತಿ ಮುಂದೂ ಸಹ ಮಜ್ಜಿಗೆಯನ್ನು ಕೊಡಲಿ ಅಂತ ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ನಾನು ಹೇಳ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ರಿಪ್ಪನ್ಪೇಟೆಯಲ್ಲಿ ನಡೆಯುವಂಥ ಒಂದು ಸಿದ್ಧಿವಿನಾಯಕ ಸ್ವಾಮಿಯ ರಥೋತ್ಸವಕ್ಕೆ ವಾಲಂಟ್ರಿಯಾಗಿ ಅವರು ಸಿದ್ಧಗಂಗಾ ಶ್ರೀಗಳ ಹೆಸರಲ್ಲಿ ಪ್ರತಿ ವರ್ಷನೂ ಕೂಡ ಮಜ್ಜಿಗೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಸಿದ್ಧಗಂಗಾ ಶ್ರೀಗಳ ಒಂದು ಉತ್ಸವವನ್ನು ಕೂಡ, ಜನ್ಮೋತ್ಸವನು ತುಂಬಾ ಚೆನ್ನಾಗಿ ನೆರವೇರಿಸ್ತಾರೆ ನಮ್ಮ ಲಿಂಗಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ. ಹಾಗೆ ಅವರಿಗೆ ದೇವರು ಭಗವಂತ ಸಿದ್ಧಿವಿನಾಯಕ ಇನ್ನೂ ಹೆಚ್ಚು ಸೇವೆ ಮಾಡುವಂತ ಭಾಗ್ಯ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ವಿಘ್ನೇಶ್ವರ ಸೇವಾ ಸಮಿತಿಗೆ ಇವತ್ತಿನ ಶ್ರೀ ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಅವರ ಭಕ್ತವೃಂದದವರು ಇವತ್ತು ರಿಪ್ಪನ್ಪೇಟೆಗೆ ಮಜ್ಜಿಗೆ ನೀಡುವ ಮುಖಾಂತರ ಬಂದಂಥ ಭಕ್ತಾದಿಗಳಿಗೆ ಹೆಚ್ಚಿನ ಮಜ್ಜಿಗೆಯನ್ನು ಕೊಟ್ಟು ಬಿಸಿಲಿನ ತಾಪವನ್ನು ಅವರ ಆರೋಗ್ಯಕ್ಕೆ ಹಿತಕರವಾದ ಮಜ್ಜಿಗೆಯನ್ನು ಕೊಟ್ಟು ಯಶಸ್ವಿ ಮಾಡಿದ್ದಾರೆ. ಅವರಿಗೆ ನಮ್ಮ ರಿಪ್ಪನ್ಪೇಟೆಯ ಸಿದ್ಧಿವಿನಾಯಕ ಸಂಸ್ಥೆಯ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ.